ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ ಇರ್ತದೆ 8ನೇ ತರಗತಿಯವರಿಗೆ. ಅದರಲ್ಲಿ 2ನೇ ಪತ್ರಿಕೆ ಸ್ಯಾಟಲ್ಲಿ ವಿಜ್ಞಾನ ವಿಷಯದಿಂದ ಕೂಡ 35 ಪ್ರಶ್ನೆಗಳು ಇರ್ತವೆ. ಸೊ ಆಲ್ರೆಡಿ ನಾವು ಫಸ್ಟ್ ಪಾಠದಲ್ಲಿರ್ತಕ್ಕಂಥ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಒಂದು 100 ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲ ಅದನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS 22-23 ವಿಜ್ಞಾನ ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಮೂಲಕ ನೋಡ್ಬೋದು. ಇವತ್ತು 2ನೇ ಪಾಠ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಅಂತಕ್ಕಂಥ ಭಾಗ 1ರಲ್ಲಿ ಏನು ಮಾಡೋಣ, 25 ಪ್ರಶ್ನೆಗಳನ್ನು ಇವತ್ತು ಏನು ಮಾಡ್ತಾ ಇದ್ದೀನಿ, ತಂದಿದ್ದೀನಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಅಂತ ಹೇಳ್ತಾ, ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಜಾಯ್ನ್ ಆಗಿ. ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟನ್ನು ಮಾಡಿದ್ದೀವಿ. ಸೊ ಶುರು ಮಾಡೋಣ. ಸೊ ಇವತ್ತಿನ ಮೊದಲ ಪ್ರಶ್ನೆ, ಬರಿಗಣ್ಣಿನಿಂದ ನೋಡಲಾಗದ ಜೀವಿಗಳಿಗೆ ಏನಂತ ಕರೀತಾರೆ? ಸೊ ಯಾವ ಜೀವಿಗಳನ್ನ ಬರಿಗಣ್ಣಿಗೆ ನೋಡೋಕ್ಕಾಗೋದಿಲ್ಲಲ್ಲ ಅವಕ್ಕೆ ಏನಂತ ಕರೀತಾರೆ? ಸೂಕ್ಷ್ಮ ಜೀವಿಗಳು ಅಥವಾ ಸೂಕ್ಷ್ಮಾಣುಗಳು ಅಂತ ಕರೀತಾರೆ. ಪ್ರಶ್ನೆ 2, ಸೂಕ್ಷ್ಮ ಜೀವಿಗಳನ್ನು ನೋಡಲಿಕ್ಕೆ ಬಳಸ್ತಕ್ಕಂಥ ಉಪಕರಣ ಯಾವುದು? ಸೊ ಸೂಕ್ಷ್ಮ ಜೀವಿಗಳನ್ನು ನೋಡಲಿಕ್ಕೆ ಸೂಕ್ಷ್ಮದರ್ಶಕ ಅಂತಕ್ಕಂಥ ಉಪಕರಣವನ್ನು ಬಳಸ್ತಾರೆ. ಪ್ರಶ್ನೆ 3, ಸೂಕ್ಷ್ಮ ಜೀವಿಗಳನ್ನು ಎಷ್ಟು ಗುಂಪುಗಳಲ್ಲಿ ವರ್ಗೀಕರಿಸಲಾಗಿದೆ? ಅವು ಯಾವುವು? ಸೂಕ್ಷ್ಮ ಜೀವಿಗಳಲ್ಲಿ ಒಟ್ಟು 4 ಪ್ರಕಾರದಲ್ಲಿರ್ತಕ್ಕಂಥ ಗುಂಪುಗಳಿದ್ದಾವೆ. ಅದರಲ್ಲಿ ಮೊದಲನೇದು ಬ್ಯಾಕ್ಟೀರಿಯಾ ಬರ್ತದೆ, 2ನೇದು ಶಿಲೀಂಧ್ರ, 3ನೇದು ಪ್ರೋಟೋಜೋವಾ, 4ನೇದು ಶೈವಲಗಳು. ಇವೆಲ್ಲ ಏನಪ್ಪ ಅಂತಂದರೆ ಸೂಕ್ಷ್ಮ ಜೀವಿಗಳಿರ್ತಕ್ಕಂಥ 4 ಗುಂಪುಗಳು. ಪ್ರಶ್ನೆ 4, ಬ್ರೆಡ್ ಮೇಲೆ ಬೆಳೆದಿರ್ತಕ್ಕಂಥ ಶಿಲೀಂಧ್ರಗಳನ್ನು ಯಾವುದರ ಸಹಾಯದಿಂದ ನೋಡಬಹುದು? ಸೊ ಭೂತಗನ್ನಡಿ ಇರ್ತದೆ, ಆ ಭೂತಗನ್ನಡಿಯ ಸಹಾಯದಿಂದ ನಾವು ಬ್ರೆಡ್ಗಳ ಮೇಲೆ ಬೆಳೆದಿರ್ತಕ್ಕಂಥ ಶಿಲೀಂಧ್ರಗಳನ್ನು ನೋಡ್ಬೋದು. ಪ್ರಶ್ನೆ 5, ಯಾವುವು ಆತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಅಂತ ಇದೆ? ಸೊ ವೈರಸ್ಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 6, ಶೀತ, ಫ್ಲೂ ಮತ್ತು ಕೆಮ್ಮು ಇವುಗಳಿಗೆ ಕಾರಣವಾದ ಸೂಕ್ಷ್ಮ ಜೀವಿಗಳು ಯಾವುವು ಅಂತ ಕೇಳಿದ್ದಾರೆ. ವೈರಸ್ ಅದಕ್ಕೆ ಕಾರಣ, ಶೀತ, ಫ್ಲೂ ಮತ್ತು ಕೆಮ್ಮು. ಪ್ರಶ್ನೆ 7, ಶಿತಾಳೆ ಸಿಡುಬು ಮತ್ತು ಪೋಲಿಯೋ ಇಂಥ ಗಂಭೀರ ಕಾಯಿಲೆಗಳಿಗೆ ಕಾರಣವಾದ ಸೂಕ್ಷ್ಮ ಜೀವಿಗಳು ಯಾವುವು ಕೇಳಿದ್ದಾರೆ. ಸೊ ವೈರಸ್ಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 8, ಭೇದಿ ಮತ್ತು ಮಲೇರಿಯಾ ಕಾಯಿಲೆಗಳು ಯಾವುದರಿಂದ ಉಂಟಾಗ್ತವೆ? ಸೊ ಅವು ಪ್ರೋಟೋಜೋವಾದಿಂದ ಉಂಟಾಗ್ತವೆ. ಪ್ರಶ್ನೆ 9, ಟೈಫಾಯ್ಡ್ ಮತ್ತು ಕ್ಷಯ ರೋಗಗಳಿಗೆ ಕಾರಣವಾದ ಸೂಕ್ಷ್ಮ ಜೀವಿಗಳು ಯಾವುವು? ಸೊ ಟೈಫಾಯ್ಡ್ ಆಗಿರ್ಬೋದು ಮತ್ತು ಕ್ಷಯ ರೋಗ ಅಂದರೆ TB ಆಗಿರ್ಬೋದು, ಇವಕ್ಕೆಲ್ಲ ಏನು ಕಾರಣಪ್ಪ ಅಂದರೆ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 10, ಯಾವುವು ಬಿಸಿ ನೀರಿನ ಬುಗ್ಗೆ ಮತ್ತು ಮರುಭೂಮಿಯ ಜೌಗು ಪ್ರದೇಶಗಳಲ್ಲಿ ಸಹಿತ ಬದುಕಬಲ್ಲವು? ಸೊ ಸೂಕ್ಷ್ಮ ಜೀವಿಗಳು ಇಂಥದೇ ಪ್ರದೇಶಗಳು ವಾಸಿಸ್ತಾವಂತಿಲ್ಲ, ಅವು ಬಿಸಿ ನೀರಿನ ಬುಗ್ಗೆಗಳಲ್ಲಿ ಕೂಡ ಇರ್ತವೆ, ಮರುಭೂಮಿಯ ಜೌಗು ಪ್ರದೇಶಗಳಲ್ಲಿ ಸಹಿತ ಬದುಕ್ತವೆ. ಪ್ರಶ್ನೆ 11, ಶೈವಲಗಳಿಗೆ ಮುಖ್ಯ ಉದಾಹರಣೆಗಳನ್ನು ತಿಳಿಸಿ ಅಂತಿದೆ. ಕ್ಲೆಮಿಡೋಮೋನಾಸ್ ಮತ್ತು ಸ್ಪೈರೋಗೆರಾ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ, ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತವೆ. ಪ್ರೋಟೋಜೋವಾಗಳಿಗೆ ಉದಾಹರಣೆ ಕೇಳಿದ್ದಾರೆ. ಅಮೀಬಾ ಮತ್ತು ಪ್ಯಾರಾಮೀಸಿಯಂ ಇವು ಪ್ರೋಟೋಜೋವಾಗಳಾಗಿದ್ದಾವೆ. ಶಿಲೀಂಧ್ರಗಳಿಗೆ ಉದಾಹರಣೆ ಕೇಳಿದ್ದಾರೆ. ಬ್ರೆಡ್ ಮೋಲ್ಡ್ ಆಗಿರ್ಬೋದು, ಪೆನಿಸಿಲಿಯಂ ಆಗಿರ್ಬೋದು, ಆಸ್ಪರ್ಜಿಲ್ಲಸ್ ಇವೆಲ್ಲ ಏನಪ್ಪ ಅಂದರೆ ಶಿಲೀಂಧ್ರಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಪ್ರಶ್ನೆ 14, ಇವುಗಳು ಮಾನವರು ಮತ್ತು ಪ್ರಾಣಿಗಳ ದೇಹಗಳಲ್ಲಿ ಕಂಡು ಬರ್ತವೆ ಅಂತ ಇದೆ. ಸೊ ಸೂಕ್ಷ್ಮ ಜೀವಿಗಳು ಕೇವಲ ಮನುಷ್ಯ ಅಷ್ಟೇ ಅಲ್ಲ, ಇವುಗಳನ್ನು ಪ್ರಾಣಿಗಳ ದೇಹದಲ್ಲಿ ಸಹಿತ ನಾವು ನೋಡ್ಬೋದು. ಪ್ರಶ್ನೆ 15 ಇತ್ತು, ಪರಿಸರವನ್ನು ಸ್ವಚ್ಛಗೊಳಿಸಲು ಬಳಸ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನು ಕೇಳಿದ್ದಾರೆ. ಸೊ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಬ್ಯಾಕ್ಟೀರಿಯಾ ಸಹಾಯದಿಂದ ಪರಿಸರವನ್ನು ಏನು ಮಾಡ್ತಾರೆ, ಸ್ವಚ್ಛಗೊಳಿಸ್ತಾರೆ. ಎಷ್ಟೋ ಸಾವಯವ ಗೊಬ್ಬರವಾಗಿ ಸಹಿತ ಬ್ಯಾಕ್ಟೀರಿಯಾಗಳು ಪ್ರಯೋಜನಕಾರಿ ಆಗಿದ್ದಾವೆ. 16ನೇ ಪ್ರಶ್ನೆ ಇತ್ತು, ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಬ್ಯಾಕ್ಟೀರಿಯಾ, ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಔಷಧಿಗಳ ರೋಗ ಪ್ರತಿರೋಧಕ ಶಕ್ತಿ ಅಂತಕ್ಕನ್ನ ಏನು ಮಾಡ್ತಾರಪ್ಪ ಅಂತಂದರೆ ಹೆಚ್ಚಿಸಲಿಕ್ಕೆ ಅವುಗಳನ್ನು ಬಳಸ್ತಾರೆ. ಪ್ರಶ್ನೆ 17, ನೈಟ್ರೋಜನ್ ಸ್ಥಿರೀಕರಣ ಮಾಡ್ತಾರೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಯಾವ ಸೂಕ್ಷ್ಮ ಜೀವಿಗಳು ಸಹಕಾರಿ ಆಗಿದ್ದಾವೆ? ನೆನಪಿಟ್ಕೊಡ್ರಿ, ಅವು ನೈಟ್ರೋಜನ್ ಸ್ಥಿರೀಕರಣನೂ ಮಾಡ್ತವೆ, ಮಣ್ಣಿನ ಫಲವತ್ತತೆಯನ್ನು ಸಹಿತ ಹೆಚ್ಚಿಸ್ತವೆ. ಅವು ಯಾವಪ್ಪ ಅಂದರೆ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. 18, ಮೊಸರು ಉಂಟಾಗುವುದನ್ನು ಉತ್ತೇಜಿಸ್ತಕ್ಕಂಥ ಬ್ಯಾಕ್ಟೀರಿಯಾಕ್ಕೆ ಏನಂತ ಕರೀತಾರೆ? ಇಂಪಾರ್ಟೆಂಟ್ ಇದೆ ಈ ಕ್ವಶನ್ಸ್. ಲಾಸ್ಟ್ ಟೈಮ್ ಏನಾಗಿತ್ತಪ್ಪ ಅಂದರೆ ಬಂದಿತ್ತು. ಮೊಸರು ಉಂಟಾಗ್ತಕ್ಕಂಥ ಉತ್ತೇಜಿಸ್ತಕ್ಕಂಥ ಬ್ಯಾಕ್ಟೀರಿಯಾನ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕರೀತಾರೆ. ಪ್ರಶ್ನೆ 19, ಗಿಣ್ಣು, ಉಪ್ಪಿನಕಾಯಿ ಮತ್ತು ಇತರ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಗೆ ಏನಂತ ಕರೀತಾರೆ? ಅದರ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಅದು ಗಿಣ್ಣು, ಉಪ್ಪಿನಕಾಯಿ, ಇತರೆ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬ್ಯಾಕ್ಟೀರಿಯಾಗಳನ್ನು ಬಳಸ್ತಾರೆ. ಪ್ರಶ್ನೆ 20, ಅಕ್ಕಿ, ಇಡ್ಲಿ, ದೋಸೆ ಹಿಟ್ಟು ಹುದುಗುವಿಕೆ ಕಾರಣವಾಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಯಾವುವು?
ಸೊ ತಮಗೆಲ್ಲ ಗೊತ್ತಿರ್ಬೋದು, ಅಕ್ಕಿ ಹಿಟ್ಟಾಗಿರ್ಬೋದು ಮತ್ತು ದೋಸೆ ಹಿಟ್ಟು ರಾತ್ರಿ ಹಾಕಿದ ತಕ್ಷಣ ಬೆಳಗ್ಗೆ ಏನು ಬರ್ತದಪ್ಪ ಅಂದ್ರೆ ಹುದುಕ್ತದ, ಅಂದರೆ ಉಬ್ಬಿ ಬರ್ತದ. ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅದರ ಜೊತೆಗೆ ಈಸ್ಟ್ಗಳ ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 21 ಯಾವ ಸೂಕ್ಷ್ಮಜೀವಿಗಳು ವೇಗವಾಗಿ ಸಂತಾನೋತ್ಪತ್ತಿ ನಡೆಸ್ತವೆ ಜೊತೆಗೆ ಉಸಿರಾಟದ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪತ್ತಿಯನ್ನು ಮಾಡ್ತವೆ. ಇಂಪಾರ್ಟೆಂಟ್ ಇದೆ ಈ ಕ್ವಶನ್, ಲಾಸ್ಟ್ ಟೈಮ್ ಬಂದಿತ್ತು ನೋಡಿ. ಇವು ವೇಗವಾಗಿ ಸಂತಾನೋತ್ಪತ್ತಿ ಮಾಡ್ತವೆ ಮತ್ತು ಉಸಿರಾಟದಲ್ಲಿ CO2 ಅನ್ನು ಏನು ಮಾಡ್ತಾವಪ್ಪ ಅಂದರೆ ಬಿಡುಗಡೆಯನ್ನು ಮಾಡ್ತವೆ. ಸೊ ಅವೇ ಯಾವಪ್ಪ ಅಂತಂದರೆ ಈಸ್ಟ್ಗಳು. ಪ್ರಶ್ನೆ 22 ಬೇಕಿಂಗ್ ಉದ್ಯಮದಲ್ಲಿ ವಿಶೇಷವಾಗಿ ಬ್ರೆಡ್ಗಳ ತಯಾರಿಕೆಯಲ್ಲಾಗಿರ್ಬೋದು, ಪೆಸ್ಟ್ರಿಗಳ ತಯಾರಿಕೆಯಲ್ಲಾಗಿರ್ಬೋದು, ಕೇಕ್ಗಳ ತಯಾರಿಕೆಯಲ್ಲಿ ಯಾವುದನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ಈಸ್ಟ್ಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬ್ರೆಡ್ ಆಗಿರ್ಬೋದು, ಪೇಸ್ಟ್ರಿ ಆಗಿರ್ಬೋದು ಮತ್ತು ಕೇಕ್ಗಳ ಉದ್ಯಮಗಳ ತಯಾರಿಕೆಯಲ್ಲಿ ಅವುಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಯಥೇಚ್ಛವಾಗಿ ಬಳಸ್ತಾರೆ. 23 ಮದ್ಯ ಮತ್ತು ವೈನ್ ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಯಾವ ಅಂತ ಕೇಳಿದ್ದಾರೆ. ಸೊ ಮದ್ಯ ಮತ್ತು ವೈನ್ಗಳ ತಯಾರಿಕೆಯಲ್ಲಿ ಈಸ್ಟ್ಗಳನ್ನೇ ಸಹಿತ ಬಳಸ್ತಾರೆ. 24 ನೈಸರ್ಗಿಕ ಸಕ್ಕರೆಯ ಮೇಲೆ ಯಾವುದನ್ನು ಬೆಳೆಸ್ತಾರೆ. ಸೊ ಈಸ್ಟ್ಗಳನ್ನು ಎಲ್ಲಿ ಬೆಳೆಸ್ತಾರೆ ಅಂತ ನೆನಪಿಟ್ಕೊಡ್ರಿ. ನೈಸರ್ಗಿಕ ಸಕ್ಕರೆಯ ಮೇಲೆ ಅವುಗಳನ್ನು ಬೆಳೆಸ್ತಾರೆ. ಸೊ 25ನೇ ಪ್ರಶ್ನೆ ಇತ್ತು, ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗ್ತಕ್ಕಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ. ಅದನ್ನು ಹುದುಗುವಿಕೆ ಅಂತ ಕರೀತಾರೆ. ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗ್ತಕ್ಕಂಥ ಪ್ರಕ್ರಿಯೆಗೆ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ SS ನಲ್ಲಿ ಏನು ಮಾಡಿದ್ದೀವಿ, 1ನೇ ಪಾಠದಲ್ಲಿ 2ನೇ ಪಾಠದ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ಹಾಕಿ, ಸೊ 3ನೇ ಪಾಠ ಸಿಂಧು ಮತ್ತು ಸರಸ್ವತಿ ನಾಗರಿಕತೆಯಲ್ಲಿ ಒಂದು ಪಾರ್ಟನ್ನು ಹಾಕಿದ್ದೀವಿ. ಈ ವಿಡಿಯೋಗಳನ್ನು ಸಹಿತ ನೋಡಿ. ಮತ್ತು ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಲರ್ನಿಂಗ್ ಸೀಟ್ಸ್ಗೆ ಸಂಬಂಧಪಟ್ಟಂತೆ ಅದು ಕೂಡ ಅಲ್ಲಿ SS ಅನ್ನು ಹಾಕಿದ್ದೀವಿ ಮತ್ತು ಸೈನ್ಸನ್ನು ಹಾಕಿದ್ದೀವಿ. ಆಮೇಲೆ ಹಿಂದಿಗೆ ಸಂಬಂಧಪಟ್ಟಂತೆ ಕೂಡ ನಾವು ಏನು ಮಾಡಿದ್ದೀವಿ, ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಹಾಕಿದ್ದೀವಿ. ಅಷ್ಟಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ಗಳ ಮೂಲಕ ತಮಗೆ SA 1 ಕ್ವಶನ್ ಪೇಪರ್ಗಳನ್ನು ಸಹಿತ ಪೋಸ್ಟ್ ಮಾಡಿದ್ದೀವಿ. ಅದಕ್ಕೆ ಆನ್ಸರ್ಸ್ಗಳನ್ನು ಸಹಿತ ಕೂಡ ಏನು ಮಾಡಿದ್ದೀವಿ, ಹಾಕಿದ್ದೀವಿ. ಈ ವಿಡಿಯೋಗಳನ್ನು ಸಹಿತ ತಾವು ತಪ್ಪದೇ ನೋಡಿ ಅಂತ ಹೇಳ್ತಾ, ಸೊ ತಾವೆಲ್ಲ ನೋಡ್ತೀರಿ, ಬಟ್ ನಮ್ಗೆ ಏನು ಅನ್ನಿಸ್ತದಪ್ಪ ಅಂತಂದ್ರೆ ಶೇರ್ಗಳಾಗೋದಿಲ್ಲ, ಲೈಕ್ಗಳು ಬರೋದಿಲ್ಲ. ನೀವು ಎಷ್ಟು ಲೈಕ್ಗಳನ್ನು ಮಾಡ್ತೀರಿ, ಎಷ್ಟು ಶೇರ್ಗಳನ್ನು ಮಾಡ್ತೀರಿ ಅಂತಕ್ಕಂಥದ್ದು ಸೊ ನಮಗೆ ಮೋಟಿವೇಶನ್ ಬರ್ತದೆ. ನಮಗೆಲ್ಲ ಇನ್ಸ್ಪೈರ್ ಆಗ್ತಕ್ಕಂಥದ್ದು ನಿಮ್ಮ ಒಂದು ಲೈಕ್ಗಳು, ನಿಮ್ಮ ಒಂದು ಶೇರ್ಗಳ ಮೇಲೆ. ಸೊ ಸಾಧ್ಯವಾದಷ್ಟು ವಿಡಿಯೋ ನೋಡ್ತೀರಿ, ಬಟ್ ಸಬ್ಸ್ಕ್ರೈಬ್ ಆಗೋದಿಲ್ಲ. ಸೊ ಸಬ್ಸ್ಕ್ರೈಬ್ ಸಹಿತ ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗ್ತೀನಿ ನಾನು ನಿಮ್ಮ ಜೊತೆಗೆ ಇದೇ